ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ನೆಲಗುಳಿ ಫ್ರೆಂಡ್. ಇದು ಕಾನ್ಪುರ ರಸ್ತೆಯಲ್ಲಿ ಬರುವಂತಹ ನೆಲಗುಳಿ 1 BHK ಫ್ಲ್ಯಾಟು ಫ್ರೆಂಡ್. ಏನು 1 BHK ಫ್ಲ್ಯಾಟ್ ನೆಲಗುಳಿಯಲ್ಲಿ ಈಗ ಸದ್ಯಕ್ಕೆ ನಾಳಿಕೆ ಸ್ವಾಧೀನ ಪತ್ರ ಮತ್ತು ಮನೆ ಕೀ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಆಗಲ್ಲ. ಎಷ್ಟು ಗಂಟೆಗೆ ಕೊಡ್ತಾರೆ ಮತ್ತು ಯಾರು ಕೊಡ್ತಾರೆ, ಇಲ್ಲಿ ಯಾರೆಲ್ಲ ಬರ್ತಾರೆ, ಯಾವ ಬ್ಲಾಕು, ಎಲ್ಲ ವಿವರ ನಿಮಗೆ ಕೊಡ್ತೀನಿ. ಇನ್ನೂ ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ನಿಮ್ಗೆ ಗೊತ್ತೇ ಇದೆ, ಇಲ್ಲಿ ಸಾಕಷ್ಟು ಜನ 1 BHK ಫ್ಲ್ಯಾಟ್ ಜನಗಳು ರಿಜಿಸ್ಟ್ರೇಷನ್ ಕರೆದಿರ್ತಾರೆ. ಆದರೆ ಏನು ಬ್ಯಾಂಕಲ್ಲಿ ಲೋನ್ ಮಾಡಿಸ್ಕೊಂಡಿರ್ತಾರೆ, ಇತ್ತ EMI ಕಟ್ತಾ ಇರ್ತಾರೆ, ಇತ್ತ ಮಕ್ಕಳು ಫೀಸ್ ಕಟ್ತಾ ಇರ್ತಾರೆ, ಇತ್ತ ಬಾಡಿಗೆನೂ ಕಟ್ತಾ ಇರ್ತಾರೆ. ಈ ಹೆಂಗಾಗುತ್ತೆ ಬಡವರಿಗೆ ಅಂತಂದರೆ, ಈ ಮೂರು ಕಟ್ಟೋಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಅದು ಅನುಭವಿಸಿದವ್ರಿಗೆ ಗೊತ್ತು. ಯಾಕೆಂದರೆ 1 BHK ಫ್ಲ್ಯಾಟ್ ಫಲಾನುಭವಿಗಳಿಗೆ ಇದು ಸುಮಾರು ಜನಕ್ಕೆ ಅದೇ ಥರ ಆಗಿದೆ. ಇದು ಅದೇ ಥರ ಆದ ನಂತರ ನೆಲಗುಳಿರೋ ಎಲ್ಲ ಫಲಾನುಭವಿಗಳು ಏನು ಅಮೌಂಟ್ ಕಟ್ಟಿರ್ತಾರಲ್ಲ, ಎಲ್ಲ ಫಲಾನುಭವಿಗಳು ಹೋಗಿ ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ 7ನೇ ತಾರೀಕಂದು ಇವರೆಲ್ಲ ಹೋಗಿ ಕೇಳ್ತಾರೆ, ಪ್ರತಿಭಟನೆಯನ್ನು ಮಾಡ್ತಾರೆ ಫ್ರೆಂಡ್. ಏನು ಎಲ್ಲರ ಚರ್ಚೆ ಮಾಡ್ತಾರೆ. ಸುಮಾರು ಮಧ್ಯಾಹ್ನ ಮೇಲೆ ನಂತರ ಇಲ್ಲಿ ಅವರೆಲ್ಲ ಬಂದು ಕೇಳ್ತಾರೆ, ನಾವು EMI ಕಟ್ತಾಯಿದ್ದೀವಿ, ಮೀಡಿಯಾದವರು ಬಂದಿರ್ತಾರೆ, EMI ಕಟ್ತಾಯಿದ್ದಾರೆ, ಬಾಡಿಗೆ ಮನೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಇವು ನಮಗೆ ಸ್ವಾಧೀನ ಪತ್ರ ಕೊಡ್ತಿಲ್ಲ, ಮನೆ ಕೊಡ್ತಾಯಿಲ್ಲ, ನಮಗೆ ಹೊರೆ ಆಯ್ತಾ ಇದೆ ಅಂತ ತುಂಬ. ಯಾಕೆಂದರೆ ಇದು ಸುಮಾರು ಸರಿ ನಾನು ವೀಡಿಯೋದಲ್ಲಿ ಹೇಳಿರ್ತೀನಿ, ಯಾವಾಗಲಿಂದನೂ ಸಹ ಹೇಳ್ತಾಯಿದ್ದೀನಿ. ಇದು ಸರ್ಕಾರಕ್ಕೆ ಒಂಥರ ಚಲಾಟ ಆಯ್ತೈತೆ ಅನ್ನೋಂಗೆ ಆಯ್ತಾಯಿದೆ. ಎಷ್ಟು ಜನ ಹೋದರು, ಬಿದ್ರಳ್ಳಿಯರು ಹೋದರು, ಕೆಂಚನಪುರ ಹೋಗಿದ್ದಾರೆ, ಸಾಕಷ್ಟು ಫಲಾನುಭವಿಗಳೆಲ್ಲ ಇದು ಹೋಗ್ತಾ ಇದ್ದಾರೆ. ಆದರೆ ನೆಲಗಳಿಗೆ ಇವರು ಹೋಗಿರೋದು ಸ್ವಲ್ಪ ಉಪಯೋಗ ಆಗಿದೆ ಅನ್ನಂಗೆ. ಇವರಿಗೆ ಈಗ ಸ್ವಾಧೀನ ಪತ್ರ ನಾಳೆ ಕೊಡ್ತಾಯಿದ್ದಾರೆ ಫ್ರೆಂಡ್. ಫಲಾನುಭವಿಗಳು ಮೊದಲು ರಾಜೀವ್ ಗಾಂಧಿ ವಸತಿ ನಿಯಮಕ್ಕೆ ಹೋದಾಗ ಅವ್ರು ಏನು ಮಾತಾಡಿದ್ದಾರೆ ಸ್ವಲ್ಪ ನಿಮಗೆ ತಿಳಿಸ್ತೀನಿ, ನೋಡಿ. ಅವರು ಏನು ಮಾತಾಡಿರ್ತಾರೆ ಫಲಾನುಭವಿಗಳು. ಲೋನ್ ಮಾಡ್ಸಕ್ಕೆ ಬಿಡಬಾರ್ದಾಗಿತ್ತು. ಇವ್ರು ಮನೆ ಕೊಟ್ಟಾದ್ಮೇಲೆ ಲೋನ್ ಮಾಡಿಸಿ ಡಿಮ್ಯಾಂಡ್ ಲೆಟರ್ ಕೊಟ್ಟಿದ್ದಿದ್ರೆ ಯಾರಿಗೂ ಏನೂ ತೊಂದರೆ ಆಗ್ತಿರ್ಲಿಲ್ಲ. ಪಾಪ ಈಗ ಎಲ್ಲರೂ ಕಟ್ಬಿಟ್ಟು ಈಗ ಸ್ಕೂಲ್ಗಳಿಗೆ ಕಟ್ತಾರೋ, ಇದಕ್ಕೆ ಕಟ್ತಾರೋ, ಎಲ್ಲ ವ್ಯವಸ್ಥೆ ತೊಂದರೆ ಆಗಿದೆ ಅಲ್ವಾ. ಮಕ್ಕಳದು ಅಡ್ಮಿಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ಬಾಡಿಗೆ ತೊಂದರೆ ಆಗ್ತಾ ಇದೆ. ಸೊ ಬಾಡಿಗೆ ಕಟ್ಟೋದ, ಅಡ್ಮಿಷನ್ ಮಾಡೋದ, ಇಲ್ಲ ಇಲ್ಲಿ EMI ಕಟ್ಟೋದ ಮೇಡಮ್. EMI 1 ತಿಂಗಳು ಚೆಕ್ ಬೌನ್ಸ್ ಆದರೆ 1,400 ರೂಪಾಯಿ ಕಟ್ ಮಾಡ್ತಾ ಇದ್ದಾರೆ ಮೇಡಮ್. ತೀರಾ ಕೂಲಿ ಕಾರ್ಮಿಕರು ಇರೋದು. ಬಂದಾಗೆಲ್ಲ ಬರೀ ಹುಸಿ ಭರವಸೆ, ಈ ತಿಂಗಳು ಬರೋ ತಿಂಗಳು ಅಂತೇಳಿ EMI ಸ್ಟಾರ್ಟ್ ಆಗಿ 9 ತಿಂಗಳಾಯಿತು ಮೇಡಮ್. 2 ತಿಂಗಳಿಂದ ಮನೆ ಬಾಡಿಗೆ ಕಟ್ತೀರಾ, ಮನೆ ಖಾಲಿ ಮಾಡಿ ಅಂತ ಓನರು ತುಂಬ ಪ್ರೆಸರ್ ಆಗ್ತಾ ಇದ್ದಾರೆ. ಈ ಕಡೆ ಮನೆಯೂ ಕೊಡ್ತಾ ಇಲ್ಲ, ಈ ಕಡೆ ನಾವು ಬೀದಿಗೆ ಬಂದು ಬಿದ್ದಿದ್ದೀವಿ. ಇವತ್ತು ನಮಗೆ ಕೀ ಕೊಟ್ಟಿಲ್ಲ ಅಂದರೆ ಭಾಳ ನಾವು ತೊಂದರೆ ಆಗುತ್ತೆ. ನಮ್ಮಂತೂ ಸಾಕಷ್ಟು ಕೂಲಿ ಕಾರ್ಮಿಕರು ಇದ್ದಾರೆ. ನನ್ನ ಹೆಸರು ರಾಘವೇಂದ್ರ ಅಂತ. ನಾನು ನೆಲಗುಳಿ ಏರಿಯಾದಲ್ಲಿ ಮನೆ ತೊಗೊಂಡು 9ನೇ ತಿಂಗಳಿಗೆ EMI ಕಟ್ಟಾಗಿದೆ. ಏನು ನಿಮಗೆ ಮಾತಾಡಿದೆ ಫಲಾನುಭವಿಗಳು, ಏನು ಮಾತಾಡಿದರೆ ಅವ್ರ ಕಷ್ಟ ಏನು ಎಲ್ಲ ತಿಳಿಸಿದ್ದಾರೆ. ಯಾಕೆಂದರೆ ಇಲ್ಲಿ ಸರ್ಕಾರ ನಿಜವೂ ಒಂಥರ ರಾಜೀವ್ ಗಾಂಧಿ ವಸತಿ ನಿಗಮ 1 BHK ಫ್ಲ್ಯಾಟ್ನ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಸರ್ಕಾರ. ಯಾಕೆಂದರೆ ಇತ್ತ EMI ಕಟ್ಟಿಸ್ತಾ ಇರ್ತಾರೆ, ಇತ್ತ ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಇಲ್ಲಿ ಸ್ಕೂಲ್ ಮಕ್ಕಳು ಫೀಸ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಫ್ಯಾಮಿಲಿ ಅಂದರೆ ಮನೆ ಮೇಂಟೆನೆನ್ಸ್ ಮಾಡಬೇಕು. ಎಷ್ಟು ಕಷ್ಟ ಇರುತ್ತೆ. ಏನೋ ಅವ್ರಿಗೆ 50,000 60,000 ಸಂಬಳ ಬರುತ್ತೆ, ಎಲ್ಲರಿಗೂ ಬರೋದು ಒಂದು 15,000 20,000 ಬರುತ್ತೆ. ಎಲ್ಲ ಮೇಂಟೈನ್ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಇದು ಸರ್ಕಾರ ಯೋಚನೆ ಮಾಡಬೇಕು. ಸುಮ್ಮನೆ ಇಲ್ಲಿ ಬ್ಯಾಂಕ್ ಲೋನ್ ಮಾಡಿಸ್ಬಿಟ್ಟು ಸುಮ್ಮನೆ 6 ತಿಂಗಳು 9 ತಿಂಗಳು 10 ತಿಂಗಳು ಒಬ್ಬರು ವರ್ಷಗಳು ಆಗಿದ್ದಾವೆ. ಆ ಪೊಸಿಷನ್ ಯಾವ ರೀತಿ ಇರುತ್ತೆ, ಎಕ್ಸಾಮ್ ಟೈಮಲ್ಲಿ ಇರುತ್ತೆ. ಇದು ಎಷ್ಟು ಕಷ್ಟ ಅನ್ನೋದು ಸರ್ಕಾರನೇ ತಿಳಿಸ್ಬೇಕು. ಸಾಕಷ್ಟು ಒಂದು 2-3 ಸರಿ ಹೋಗಿದ್ದಾರೆ, ನೆಲಗುಳಿಯವ್ರು ಹೋಗಿದ್ದಾರೆ, ಬಿದ್ರಳ್ಳಿಯವ್ರು ಹೋಗಿದ್ದಾರೆ, ಕೆಂಚನಪುರದವ್ರು ಹೋಗಿದ್ದಾರೆ. ಸಾಕಷ್ಟು ಫಲಾನುಭವಿಗಳು ಹೋಗಿದ್ದಾರೆ, ನಮಗೆ ಕೀ ಕೊಡಿ ಅಂತ. ಈ ತಿಂಗಳು ಮುಂದಿನ ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈಗ ಇವರು 7ನೇ ತಾರೀಕು ಹೋಗಿರೋದು ಸ್ವಲ್ಪ ಪ್ರಯೋಜನ ಆಗಿದೆ ಅಂತಲೇ ಹೇಳ್ಬೋದು. ನೆಲಗುಳಿಯವರು ಅತಿ ಹೆಚ್ಚು ಮಾತನಾಡಿ ಅವ್ರ ಹತ್ರ ಇದ್ದಾಗ ನೆಲಗುಳಿಯಲ್ಲಿ ಏನಿದೆಯೋ ಸುಮಾರು 340 ಜನಕ್ಕೆ ಸ್ವಾಧೀನ ಪತ್ರ ತಾಂಡಿಲ್ದಂಥವ್ರು, ಅಂದರೆ ಅವ್ರಿಗೆ ನಾವು ಸ್ವಾಧೀನ ಪತ್ರ
ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಎಲ್ಲರಿಗೂ ಅಲ್ಲ, ಎ ಬ್ಲ್ಯಾಕ್ನವ್ರು ಮಾತ್ರ ಇದು. ಎ ಬ್ಲ್ಯಾಕಲ್ಲಿ ಸುಮಾರು 340 ಜನ ಈಗ ಅಮೌಂಟ್ ಕಟ್ಟಿರ್ತಾರಲ್ಲ, ಫುಲ್ ಅಮೌಂಟ್ ಕಟ್ಟಿರೋರಿಗೆ, ಇದು ಅರ್ಧ ಬರ್ಧ ತಿಳ್ಕೊಳ್ಳಿ, ಫುಲ್ ಅಮೌಂಟ್ ಕಟ್ಟಿರೋರಿಗೆ, ಎಲ್ಲ ಕ್ಲಿಯರ್ ಆಗಿರೋರಿಗೆ, ಈ ಬ್ಯಾಂಕ್ ಲೋನ್ ಮಾಡಿಸ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಅವ್ರಿಗೆ ನಾವು ಸ್ವಾಧೀನ ಪತ್ರ ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನಾಳೆ ಅಂದರೆ ಏನು ನಾಳೆ 10:30ಕ್ಕೆ ಕರೆಕ್ಟಾಗಿ ನಾವು ಸ್ವಾಧೀನ ಪತ್ರ ಕೊಡ್ತೀವಿ. ಅದು ರಾಜೀವ್ ಗಾಂಧಿ ವಸತಿ ನಿಗಮ ಅಧ್ಯಕ್ಷರಾದಂಥ ಪರಮೇಶ್ವರ ಸಿಗ್ನರವರೇ ಜಾಗಕ್ಕೆ ಬಂದು ಸ್ವಾಧೀನ ಪತ್ರ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರಂತೆ. ಫ್ರೆಂಡು ಮಾಹಿತಿ ನಮಗೆ ಎಲ್ಲ ಹಂಚಿಕೆ ಮಾಡಿದ್ದಾರೆ, ಮಾಹಿತಿನ ಸಹ ಕೊಟ್ಟಿದ್ದಾರೆ. ಈ ಥರ ಫ್ರೆಂಡ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ, ಈ ಥರ ಬರ್ತಾರೆ ನಾಳೆ ನೆಲಗುಳಿಯಲ್ಲಿ ಇದು ನನ್ನ ಸ್ವಾಧೀನ ಪತ್ರ ಕೊಡೋಕ್ಕೆ ರೆಡಿ ಇದ್ದಾರೆ. ಫ್ರೆಂಡ್ ಇಲ್ಲಿ ಏನು ಯೋಜನಾ ಸ್ಥಳ ನೆಲಗುಳಿಯಲ್ಲೇ ಕೊಡ್ತಾರೆ ಸ್ವಾಧೀನ ಪತ್ರ ಮತ್ತು ಮನೆ ಕೀ ಮತ್ತು ಬೋರ್ವೆಲ್ ಏನಾದ್ರು ಟಚ್ಚಿದಾರಂತೆ, ಬೋರ್ವೆಲ್ಲು ಸಹ ನೀರು ಸಿಕ್ಕಿದೆಯಂತೆ, ಮೋಟ್ರ್ ಬಿಡ್ತಾ ಇದ್ದಾರಂತೆ. ತಾತ್ಕಾಲಿಕವಾಗಿ ಈಗ ಸದ್ಯಕ್ಕೆ ಇರೋ ಅಂಥವ್ರಿಗೆ ಏನು 300 ಚಿಲ್ಲರೆ ಜನರಿಗೆ ನೀರು ಮತ್ತು ಕರೆಂಟ್ ವ್ಯವಸ್ಥೆಯನ್ನು ಸಹ ಮಾಡ್ತೀವಿ ಅಂತ ತಿಳಿಸಿದಾರಂತೆ. ಇದೆಲ್ಲ ಈಗ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, ಏನು ಅಮೌಂಟು ಕ್ಲಿಯರ್ ಮಾಡಿರೋರಿಗೆ ಎ ಬ್ಲ್ಯಾಕ್ನವ್ರು ಮಾತ್ರ. ಸರ್ವೆ ನಂಬರ್ 144 ಸರ್ವೆ ನಂಬರ್ ಎ ಬ್ಲ್ಯಾಕು ನೆಲಗುಳಿಯರಿಗೆ ಸ್ವಾಧೀನ ಪತ್ರ ಕೊಡ್ತಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಇಷ್ಟು ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಸರ್ಕಾರದಿಂದ ಈಗ ನೆಲಗುಳಿಯರಿಗೆ 1 BHF ಫ್ಲ್ಯಾಟು ಹಂಚಿಕೆ ಮಾಡ್ತಾಯಿದ್ದಾರೆ, ಸ್ವಾಧೀನ ಪತ್ರ ಕೊಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್ ಈಗ ಇನ್ನೂ ಯಾರು ಈ ಎ ಬ್ಲ್ಯಾಕಲ್ಲಿ ಲೋನ್ಗಳು ಮಾಡಿಸ್ಕೊಂಡಿಲ್ದರು ಮಾಡಿಸ್ಕೋಬೋದು, ಇನ್ನೂ ಸುಮಾರು ಜನ ಇದ್ದಾರೆ ಅಂತಿದ್ದಾರೆ. ಬಟ್ ಈಗ ಸದ್ಯಕ್ಕೆ ಇವ್ರು ತಿಳಿಸೋ ಪ್ರಕಾರ ಏನೇ ಬ್ಯಾಂಕ್ ಲೋನ್ಗಳು ಮಾಡಿಸ್ಕೊಂಡಾಗಲಿ, ಕ್ಯಾಶ್ ಕಟ್ಟಲಿ, ಯಾರೇ ಆಗಿರೋ ಅವರು ಅಮೌಂಟು ಕ್ಲಿಯರ್ ಆಗಿರೋರಿಗೆ ಈಗ ಸ್ವಾಧೀನ ಪತ್ರ ಮತ್ತು ಕೀ ನಾಳೆ ಹ್ಯಾಂಡ್ ಓವರ್ ಕೊಡ್ತಾರೆ. ಎಲ್ಲ ಫಲಾನುಗಳು ಏನು ಫಲಾನುಗಳು ಬ್ಯಾಂಕ್ ಲೋನ್ ಮಾಡಿಸ್ಕೊಂಡಿರ್ತಾರೆ ಎಲ್ಲರೂ ಸಹ ಹೋಗಿ ಹಾಸ್ಪಿಟ್ಲು ಮಾಡ್ಕೋಬೇಕು, ಸ್ವಾಧೀನ ಪತ್ರ ಇಸ್ಕೋಬೇಕು ಅಂತಲೂ ತಿಳಿಸಿದ್ದಾರೆ. ಫ್ರೆಂಡ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. 1 ಲಕ್ಷ ವಸತಿ ಯೋಜನೆಯಲ್ಲಿ ನೆಲಗುಳಿ ಕನಕಪುರ ರಸ್ತೆಯಲ್ಲಿ 14 ಫ್ಲೋರ್ ಇರುವಂತಹ 1 BHF ಫ್ಲ್ಯಾಟ್ ಇದು. 2 BHN ಇದೆ, 1 BHN ಇದೆ ಇಲ್ಲಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರೋದು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.